ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾರ್ಲಿಮೆಂಟ್ ಮೇಲಿನ ದಾಳಿಯ ಪ್ರಮುಖ ಆರೋಪಿ, ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದ್ದ ಲಲಿತ್ ಝಾನನ್ನ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಅವನ ವಿಚಾರಣೆ ನಡೀತಾ ಇದೆ. ಹಾಗೆ ಇವರು ದಾಳಿಗೆ ಮಾಡಿಕೊಂಡಿದ್ದ ತಯಾರಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಹೊರಬೀಳ್ತಾ ಇದೆ. ಈ ನಡುವೆ ಸದನದಲ್ಲಿ ಇವರು ಸೃಷ್ಟಿಸಿದ ಆತಂಕದ ನಡುವೆ ಕೂಡ ಹೆದರದೆ ಇಬ್ಬರನ್ನು ಹಿಡಿದ ಮತ್ತು ಅವರ ಬಳಿ ಇದ್ದದ್ದು ಸ್ಮೋಕ್ ಕ್ಯಾನ್ ಅನ್ನೋದು ಗೊತ್ತಾಗುವ ಮೊದಲೇ ಅವುಗಳನ್ನು ಕಿತ್ಕೊಂಡು ಧೈರ್ಯವಾಗಿ ಪಾರ್ಲಿಮೆಂಟ್ ಭವನದಿಂದ ಹೊರಗೋಡಿ ಬಂದ ಸಂಸದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಅವರ ಸಾಹಸಗಳನ್ನು ಪ್ರಶಂಸಿಸಲಾಗ್ತಾ ಇದೆ. ಹಾಗಾದ್ರೆ ಯಾರವರು? ಆ ಇಬ್ಬರು ಸಂಸದರ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಡಿಸೆಂಬರ್ 13ರ ಹೈಡ್ರಾಮಾ ಪ್ರಕರಣ ಏನಿದೆ ಅದರ ಆರೋಪಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅವತ್ತು ಅಲ್ಲೇ 4 ಪೊಲೀಸರು ವಶಕ್ಕೆ ತಗೊಂಡ್ರು. ಅದರ ಬೆನ್ನಲ್ಲೇ ಇನ್ನೂ 4 ಈಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅದರಲ್ಲಿ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗುವ ಲಲಿತ್ ಮೋಹನ್ ಝಾನನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಲಲಿತ್ ಮೋಹನ್ ಝಾ ಮೂಲತಃ ಬಿಹಾರದವನು. ಪಶ್ಚಿಮ ಬಂಗಾಳದ ಕೋಲ್ಕತಾದಲ್ಲಿ ಖಾಸಗಿ ಟ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವನ ತಾಯಿ ಕಡೆಯ ಸಂಬಂಧಿಗಳು ಕೋಲ್ಕತಾದಲ್ಲಿದ್ದಾರೆ. ಹಾಗೆ ಅವನೊಂದು NGO ಕೂಡ ನಡೆಸ್ತಾ ಇದ್ದ, ಅಥವಾ NGO ಜೊತೆ ಸಂಬಂಧವನ್ನು ಹೊಂದಿದ್ದ, ಸಮಾಜ ಸೇವಕ ಅಂತ ಹೇಳ್ಕೊಳ್ತಾ ಇದ್ದ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಈ ಪ್ರಕರಣದ ಅಷ್ಟೂ ಆರೋಪಿಗಳು ಭಗತ್ ಸಿಂಗ್ ಯುವ ಫ್ಯಾನ್ ಕ್ಲಬ್ನ ಸದಸ್ಯರಾಗಿದ್ದರು. ಇದೊಂದು ಸೋಷಿಯಲ್ ಮೀಡಿಯಾ ಪೇಜ್. ಇದರ ಮೂಲಕವೇ ಇವರು ಪರಸ್ಪರ ಸಂಪರ್ಕಕ್ಕೆ ಬಂದಿದ್ರು. ಈಗ ಆ ಪೇಜನ್ನು ಡಿಲೀಟ್ ಮಾಡಲಾಗಿದೆ. ಆದರೆ ಅದರ ಇನ್ನಿತರ ಸದಸ್ಯರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಇನ್ನು ಲಲಿತ್ ಮೋಹನ್ ಝಾ ಇಡೀ ಪ್ರಕರಣದ ಸೂತ್ರಧಾರ ಅಂತ ಹೇಳಲಾಗ್ತಾ ಇದ್ದು, ಈ ಕೃತ್ಯವನ್ನ ಡಿಸೆಂಬರ್ 13ನೇ ತಾರೀಖೇ ನಡೆಸಬೇಕು ಅಂತ ಅವ್ರೇನು ಅಂದುಕೊಂಡಿರಲಿಲ್ಲ. ಆದ್ರೆ ಮನೋರಂಜನ್ಗೆ ಡಿಸೆಂಬರ್ 13ಕ್ಕೆ ಪಾಸ್ ಸಿಕ್ತು. ಹೀಗಾಗಿ ಅವತ್ತೇ ಯೋಜನೆಯನ್ನ ಜಾರಿಗೆ ತಂದು ಬಿಡೋ ನಿರ್ಧಾರಕ್ಕೆ ಅವರು ಬಂದ್ರು. ಇಬ್ಬರಿಗೆ ಒಳಗೆ ಹೋಗೋದಕ್ಕೆ ಅವಕಾಶ ಇದ್ದಿದ್ದು. ಹೀಗಾಗಿ ಇನ್ನುಳಿದ ಇಬ್ಬರು ಹೊರಗೆ ನಿಂತರು. ಇನ್ನು ಈ ಘಟನೆಯ ನಂತರ ನಾವು ಅರೆಸ್ಟ್ ಆಗೇ ಆಗ್ತೀವಿ ಅನ್ನೋದು ಇವರಿಗೆ ಗೊತ್ತಿತ್ತು. ಹೀಗಾಗಿ ಲಲಿತ್ ಝಾ ಈ 4 ಮಂದಿಯ ಮೊಬೈಲ್ಗಳನ್ನ ತನ್ನ ಬಳಿ ಇಟ್ಕೊಂಡಿದ್ದ ಮತ್ತು ಈ ಘಟನೆಯ ನಂತರ ಯಾವ ಸಾಕ್ಷ್ಯಾಧಾರಗಳು ಸಿಗಬಾರದು ಅನ್ನೋ ಕಾರಣಕ್ಕೆ ದೆಹಲಿಯಿಂದ ರಾಜಸ್ಥಾನಕ್ಕೆ ಬಂದ ಲಲಿತ್ ಅಲ್ಲಿ ಮೊಬೈಲ್ ಫೋನ್ಗಳನ್ನು ನಾಶ ಮಾಡಿದ್ದ. ಅಲ್ಲವನು ಯಾರ ಜೊತೆ ಓಡಾಡಿದ್ದ ಅನ್ನೋದನ್ನು ಕೂಡ ಪತ್ತೆ ಮಾಡಿರೋ ಪೊಲೀಸರು ಅವನನ್ನೂ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಗೆಳೆಯರೆ, ಇದು ಇದ್ದಕ್ಕಿದ್ದ ಹಾಗೆ ಮಾಡಿದ ಕೃತ್ಯನೂ ಅಲ್ಲ, ಮಾಡೋ ಥರದ ಕೃತ್ಯನೂ ಅಲ್ಲ. ಇದಕ್ಕಾಗಿ ಒಂದು ಸ್ಪಷ್ಟ ಪ್ಲಾನ್ ಅನ್ನು ಮಾಡಲಾಗಿದೆ. ಈ ಯುವಕರು ಪದೇ ಪದೇ ದೆಹಲಿಗೆ ಬಂದಿದ್ದಾರೆ. ಪಾರ್ಲಿಮೆಂಟ್ ಭವನದ ಸೆಕ್ಯೂರಿಟಿ ಹೇಗಿರುತ್ತೆ ಅನ್ನೋ ಬಗ್ಗೆ ರೇಖಿ ಮಾಡಿದ್ದಾರೆ. ಒಳಗೆ ಹೋದ ನಂತರ ಎಲ್ಲಿ ಕೂಡಬೇಕು, ನಂತರ ಹೇಗೆ ಎದ್ದು ಜಿಗಿಬೇಕು ಅನ್ನೋ ಬಗ್ಗೆ ಕೂಡ ಒಂದು ಪ್ಲಾನ್ ಸಿದ್ಧವಾಗಿದೆ. ಅಂದ್ರೆ ಅದಕ್ಕೆ ಅವರು ಸಿಕ್ಕಾಪಟ್ಟೆ ಸಮಯ ಹಾಗೂ ಓಡಾಟಕ್ಕೆ ಹಣ ಕೂಡ ಖರ್ಚು ಮಾಡಿದ್ದಾರೆ. ಇವರಿಗೆ ಈ ಹಣವನ್ನ ಹೊಂದಿಸಿಕೊಟ್ಟವರು ಯಾರು ಅನ್ನೋ ಬಗ್ಗೆ ಕೂಡ ಅಲ್ಲಿ ತನಿಖೆಗಳು ನಡೀತಾ ಇವೆ. ಇನ್ನು ಈ ಹಿಂದೆ ಒಮ್ಮೆ ಪಾಸ್ ಗಿಟ್ಟಿಸಿಕೊಂಡು ಪಾರ್ಲಿಮೆಂಟ್ಗೆ ಬಂದಿದ್ದ ಮನೋರಂಜನ್ ಅಲ್ಲಿನ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನ ನೋಡ್ಕೊಂಡು ಹೋಗಿದ್ದ. ಪೊಲೀಸರು ಹೇಗೆಲ್ಲ ತನಿಖೆ ಮಾಡ್ತಾರೆ ಅನ್ನೋದನ್ನ ಗಮನಿಸಿದ್ದ. ಇಲ್ಲಿ ಮೆಟಲ್ ಡಿಟೆಕ್ಟರ್ ಗಳನ್ನ ಅಳವಡಿಸಲಾಗಿದ್ರು ಕೂಡ ಅವು ಪ್ಲಾಸ್ಟಿಕ್ ಕೋಟೆಡ್ ಮೆಟಲ್ ವಸ್ತುಗಳನ್ನ ಐಡೆಂಟಿಫೈ ಮಾಡುವುದಿಲ್ಲ. ಹೀಗಾಗಿ ತುಂಬಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಮೈ ಮುಟ್ಟಿ ತಪಾಸಣೆಯನ್ನ ಮಾಡ್ತಾರೆ, ಅಥವಾ ಬಾಡಿ ಸ್ಕ್ಯಾನ್ ಮಾಡೋ ಯಂತ್ರಗಳನ್ನ ಅಳವಡಿಸಿರ್ತಾರೆ. ಇಲ್ಲಿ ಮೆಟಲ್ ಡಿಟೆಕ್ಟರ್ ಜೊತೆಗೆ ದೇಹವನ್ನು ಕೂಡ ತಡವಿ ಪರೀಕ್ಷೆ ಮಾಡಬೇಕು. ಅದನ್ನ ಭದ್ರತಾ ಸಿಬ್ಬಂದಿ ಮಾಡ್ತಾರೆ. ಆದ್ರೆ ಶೂಗಳ ತನಿಖೆಯನ್ನ ಮಾಡೋದಿಲ್ಲ. ಇದನ್ನ ಮನೋರಂಜನ್ ಗಮನಿಸಿದ್ದಾನೆ ಮತ್ತು ಈ ಲೋಪವನ್ನೇ ಕ್ಯಾನ್ ತಗೊಂಡು ಹೋಗೋದಕ್ಕೆ ಬಳಕೆ ಕೂಡ ಮಾಡ್ಕೊಂಡಿದ್ದಾನೆ. ಶೂಗಳ ಸೋಲಲ್ಲಿ ರಂಧ್ರ ಕೊರೆದು ಶೂ ಕೆಳಭಾಗದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ರಬ್ಬರ್ ಸೋಲನ್ನು ಅಂಟಿಸ್ಕೊಂಡು ಅದರಲ್ಲಿ ಸ್ಮೋಕ್ ಕ್ಯಾನ್ ಅನ್ನ ಇಟ್ಕೊಂಡು ಮನೋರಂಜನ್ ಮತ್ತು ಶರ್ಮಾ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ. ಈ ಹುಡುಗರು ಪಾರ್ಲಿಮೆಂಟ್ ಮೇಲೆ ಸ್ಮೋಕ್ ಕ್ಯಾನ್ ಎಸೆಯೋದಕ್ಕೆ ಮಾಡಿಕೊಂಡ ಸಿದ್ಧತೆಗಳು, ಅದಕ್ಕೆ ಬಳಸಿದ ಬುದ್ಧಿವಂತಿಕೆ, ರೆಕ್ಕಿ ಮಾಡೋದಕ್ಕೆ ತಯಾರಿಗಳಿಗೆ, ಆನಂತರ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಅವ್ರು ಮಾಡಿಕೊಂಡ ಸಿದ್ಧತೆಗಳು, ಅದಕ್ಕಾಗಿ ಅವರಿಗಿದ್ದ ಡೆಡಿಕೇಶನ್, ಇದೆಲ್ಲವನ್ನ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಬಳಕೆ ಮಾಡಿದಿದ್ರೆ ಈ 4 ಜನರ ಬದುಕುಗಳಾದ್ರೂ ಉದ್ಧಾರ ಆಗ್ತಾ ಇದ್ವೇನೋ. ದೇಶದಲ್ಲಿ ನಿರುದ್ಯೋಗ ಇದೆ, ಮಣಿಪುರದಲ್ಲಿ ಹಿಂಸಾಚಾರ ನಡೀತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೆ ಇಷ್ಟೆಲ್ಲ ಮಾಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಅಸಮಾಧಾನವನ್ನು ತೋರಿಸೋ ಮಾರ್ಗ ಖಂಡಿತ ಇದಲ್ಲ. ಇದೇ ಬುದ್ಧಿವಂತಿಕೆಯನ್ನ ಕೆಲಸ ಮಾಡೋದ್ರಲ್ಲಿ, ದುಡಿಯೋದ್ರಲ್ಲಿ ತೋರಿಸಿದ್ರೆ ಇವರ ನಿರುದ್ಯೋಗ ನಿವಾರಣೆ ಆಗೋದಷ್ಟೇ ಅಲ್ಲ, ಇವರೇ ಇನ್ನೂ 10 ಮಂದಿಗೆ ಕೆಲಸ ಕೊಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇತ್ತು ಬಿಡಿ. ಇಲ್ಲ, ಅವರ ಉದ್ದೇಶ ಏನಿತ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಲ್ಲೊಂದಷ್ಟು ವಿಷಯಗಳು ಖಂಡಿತ ಹೊರಬರುತ್ತವೆ. ಯಾಕೆಂದ್ರೆ ಈ ಘಟನೆಯ ಬಗ್ಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಹಾಗೂ ಇನ್ನಿತರ ವಿಭಾಗಗಳ ಅಧಿಕಾರಿಗಳು ಕೂಡ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ವಿಷಯ ಸಂಪೂರ್ಣವಾಗಿ ಹೊರಬರೋದಕ್ಕೆ ಇನ್ನೊಂದಷ್ಟು ದಿನ ಕಾಯಬೇಕಾಗಿ ಬರಬಹುದು.
ಇನ್ನು ಅವತ್ತಿನ ಘಟನೆ ಗೆಳೆಯರೆ, ಈ ಹುಡುಗರು ಸದನದ ಅಂಗಳಕ್ಕೆ ಸ್ಮೋಕ್ ಕ್ಯಾನ್ ಎಸೆದ್ರು. ಆನಂತರ ಒಬ್ಬ ಸದನಕ್ಕೆ ಜಿಗದ, ಟೇಬಲ್ಗಳ ಮೇಲೆ ಕುರ್ಚಿಗಳ ಮೇಲೆ ಹಾರ್ತಾ ಸ್ಪೀಕರ್ ಬಳಿಗೆ ಹೋಗೋ ಪ್ರಯತ್ನ ಪಟ್ಟ. ಆಗ ಅವನನ್ನ ಅಡ್ಡ ಹಾಕಿದ್ದು ಹಿಡಿದದ್ದು ಸಂಸದರು. ಅಲ್ಲಿ ಈ ಆರೋಪಿಗಳನ್ನು ಅವರು ಸುಮ್ಮನೆ ಹಿಡ್ಕೊಂಡು ಶಾಂತಿಯುತವಾಗಿ ಪೊಲೀಸರಿಗೆ ಕೊಡ್ಲಿಲ್ಲ. ಅದಕ್ಕೂ ಮೊದಲು ಒಂದಷ್ಟು ದೇಹ ಶುದ್ಧಿ ಕೂಡ ಮಾಡಿದ್ರು. ಈ ಹೊಡೆಯೋದು ಸಂಸದರು ಮಾಡಬೇಕಾದ ಕೆಲಸ ಆಗಿರ್ಲಿಲ್ಲ ಅನ್ನೋದು ನಿಜ. ಆದ್ರೆ ಆ ಕ್ಷಣದ ಗಾಬರಿ, ಸಿಟ್ಟು, ಆತಂಕಗಳು ಹಾಗೂ ಅವರನ್ನ ಹಿಡಿಲೇಬೇಕು ಅನ್ನೋ ಹಠ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಇಲ್ಲಿ ಸಂಸದರ ಧೈರ್ಯ ಮೆಚ್ಚಬೇಕಾದದ್ದೇ. ಇನ್ನು ಇಲ್ಲಿ ಕೂಡ ಮೊದಲು ಈ ಮನೋರಂಜನ್ ಅನ್ನ ಹಿಡಿದದ್ದು ರಾಜಸ್ಥಾನದ ಸಂಸದ ಹನುಮಾನ್ ಬೇನಿವಾಲ್. ಅವತ್ತು ಸಂಸತ್ ಭವನದಿಂದ ಹೊರಬಂದ ನಂತರ ಮಾಧ್ಯಮಗಳ ಮುಂದೆ ನಿಂತು ಹೀರೋಗಿರಿ ಉನ್ಕಿ ಉತ್ತರದಿ ಅಂದ್ರೆ ಅವರ ಹೀರೋಗಿರಿಯನ್ನು ಇಳಿಸಿಬಿಟ್ಟೆ ಅಂತ ಹೇಳ್ಕೊಳ್ಳುವಾಗ ಆತನ ಮುಖದಲ್ಲೊಂಥರ ಹೆಮ್ಮೆ ಕಾಣ್ತಾ ಇತ್ತು. ಈ ಹನುಮಾನ್ ಬೇನಿವಾಲ್ ವಿದ್ಯಾರ್ಥಿ ಮುಖಂಡರಾಗಿ ರಾಜಕೀಯಕ್ಕೆ ಬಂದವರು. ಮೊದಲ ಬಾರಿ ಸಂಸದರಾಗಿದ್ದಾರೆ. ಈ ಹಿಂದೆ ಬಿಜೆಪಿಯಿಂದ ರಾಜಸ್ಥಾನದ ವಿಧಾನಸಭೆಗೆ ಆರಿಸಿ ಬಂದಿದ್ರು. ಅಲ್ಲಿ ಬಿಜೆಪಿ ನಾಯಕಿ ವಸುಂಧರಾ ರಾಜೆ ಅವರ ಕಟು ಟೀಕಾಕಾರರಾಗಿ ಕಾಣಿಸಿಕೊಂಡ ಹನುಮಾನ್ ಬೇಗ ಬಿಜೆಪಿ ಜೊತೆಗಿನ ಸಂಬಂಧಗಳನ್ನ ಕಡಿಕೊಂಡು 2013ರಲ್ಲಿ ಪಕ್ಷೇತರರಾಗಿ ಆರಿಸಿ ಬರ್ತಾರೆ. ಆನಂತರ ಹನುಮಾನ್ ಬೇನಿವಾಲ್ ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿಯನ್ನು ಕಟ್ತಾರೆ. ರಾಜಸ್ಥಾನದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಪಕ್ಷ ಬೆಂಬಲ ಕೊಡುತ್ತೆ ಅಂತ ಬೇನಿವಾಲ್ ಹೇಳಿದ್ರು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಹಾಗೂ ಕಾಂಗ್ರೆಸ್ನ ಅಶೋಕ್ ಗೆಹ್ಲೋಟ್ ಇಬ್ಬರನ್ನು ತೀವ್ರವಾಗಿ ವಿರೋಧಿಸುತ್ತಲೇ 2019ರ ಚುನಾವಣೆಯಲ್ಲಿ ಬೇನಿವಾಲ್ ಎನ್ಡಿಎಗೆ ಸೇರ್ಪಡೆ ಆಗ್ತಾರೆ. ರಾಜಸ್ಥಾನದಿಂದ ಲೋಕಸಭೆಗೆ ಆಯ್ಕೆ ಕೂಡ ಆಗ್ತಾರೆ. 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೇನಿವಾಲ್ ತಮ್ಮ ಪಕ್ಷವನ್ನ ಎನ್ಡಿಎಗೆ ಸೇರ್ಪಡೆ ಮಾಡ್ತಾರೆ ಮತ್ತು ರಾಜಸ್ಥಾನದಿಂದ ಲೋಕಸಭೆಗೆ ಆಯ್ಕೆಯಾಗಿ ಕೂಡ ಬರ್ತಾರೆ. ಆ ನಂತರ ರೈತ ಬಿಲ್ಗಳನ್ನು ತೀವ್ರವಾಗಿ ವಿರೋಧಿಸಿ ಎನ್ಡಿಎಯಿಂದ ಹೊರಗೆ ಕೂಡ ಬರ್ತಾರೆ ಬೇನಿವಾಲ್. ಮೊನ್ನಿನ ರಾಜಸ್ಥಾನದ ಚುನಾವಣೆಯಲ್ಲಿ ಕೂಡ ಇವರ ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿ ಸ್ಪರ್ಧೆ ಮಾಡಿತು. ಚಂದ್ರಶೇಖರ್ ಆಜಾದ್ ಅವರ ಆಜಾದ್ ಸಮಾಜ್ ಪಾರ್ಟಿ ಜೊತೆ ಮೈತ್ರಿ ಮಾಡಿಕೊಂಡು ರಾಜಸ್ಥಾನದ ಚುನಾವಣೆಯನ್ನ ಎದುರಿಸಿದ ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿ ಅಲ್ಲಿ 1 ಸೀಟನ್ನು ಗೆದ್ದುಕೊಂಡಿದೆ. ಈ ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿಯ ಲೋಕಸಭಾ ಸದಸ್ಯ ಬೇನಿವಾಲ್ ಅಲ್ಲಿ ಮನೋರಂಜನ್ ಅವರನ್ನ ಹಿಡಿದು ಬಡಿದು ಭದ್ರತಾ ಸಿಬ್ಬಂದಿಗೆ ಒಪ್ಪಿಸಿದ ಸಂಸದರಲ್ಲಿ ಪ್ರಮುಖರು. ಇನ್ನು ಸದನದೊಳಕ್ಕೆ ಸ್ಮೋಕ್ ಕ್ಯಾನ್ ಒಂದು ಬಿತ್ತು. ಆ ನಂತರ ಗ್ಯಾಲರಿಯಲ್ಲಿದ್ದ ಶರ್ಮಾ ತನ್ನ ಕೈಯಲ್ಲಿ 2 ಕ್ಯಾನ್ ಹಿಡ್ಕೊಂಡು ಅವುಗಳನ್ನು ಕೂಡ ಎಸೆಯೋ ಪ್ರಯತ್ನದಲ್ಲಿದ್ದ. ಅಷ್ಟರಲ್ಲಿ ಸಂಸದರೊಬ್ಬರು ಶರ್ಮನ ಬಳಿಗೆ ಜಿಗಿದ್ರು. ಅವನ ಕೈಯಲ್ಲಿದ್ದದ್ದು ಸ್ಮೋಕ್ ಕ್ಯಾನ್ ಅನ್ನೋದು ಇವರಿಗೆ ಗೊತ್ತಿರಲಿಲ್ಲ. ಅವನು ಸಂಸತ್ತೊಳಕ್ಕೆ ಬಾಂಬ್ ತಂದಿದ್ದಾನೆ, ಅದನ್ನು ಎಸೆದ್ರೆ ಸಂಸತ್ತು ಸ್ಫೋಟಗೊಳ್ಳುತ್ತೆ, ಇಲ್ಲಿದ್ದವರೆಲ್ಲ ಸಾಯ್ತಾರೆ ಅಂತ ಆ ಸಂಸದರು ಅಂದುಕೊಂಡ್ರಂತೆ. ಅವರೇ ಅಲ್ಲ, ಆ ಕ್ಷಣದಲ್ಲಿ ಅಲ್ಲಿ ಯಾರೇ ಇದ್ದಿದ್ರು ಕೂಡ ಹಾಗನ್ಸೋದು ಸಹಜನೇ ಇತ್ತು. ಯಾಕೆಂದ್ರೆ ಖಲಿಸ್ತಾನಿ ಉಗ್ರ ಸಂಸತ್ತಿಗೆ ಬಾಂಬ್ ಬೆದರಿಕೆ ಒಡ್ಡಿದ್ದ. ಜೊತೆಗೆ 2001ರ ಕರಾಳ ಘಟನೆಯ ನೆನಪು ಮಾಡಿಕೊಂಡು ಅವತ್ತು ಬಲಿದಾನ ಮಾಡಿದವರಿಗೆ ಸಂತಾಪ ಸೂಚಿಸಿ ಸಂಸದರು ಸದನದೊಳಕ್ಕೆ ಬಂದಿದ್ರು. ಅದೇ ಮೂಡಲಿದ್ದವರಿಗೆ ಇಂಥ ಘಟನೆ ಒಂದಷ್ಟು ಆತಂಕ ಮೂಡಿಸೋದು ಸಹಜನೇ. ಆದರೆ ಆ ಸಂಸದರು ಹೆದರಲಿಲ್ಲ, ಹಿಂಜರಿಲಿಲ್ಲ. ತಕ್ಷಣ ಗ್ಯಾಲರಿ ಕಡೆಗೆ ನುಗ್ಗಿದ್ರು. ಶರ್ಮಾ ಕೈಯಲ್ಲಿದ್ದ ಕ್ಯಾನ್ ಅನ್ನು ಕಿತ್ಕೊಂಡು ಅದು ಬಾಂಬು ಅಂತಲೇ ಭಾವಿಸಿದ್ದ ಆ ಸಂಸದ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಸಂಸತ್ ಭವನದ ಬಾಗಿಲವರೆಗೆ ಓಡೋಡಿ ಬಂದ್ರು. ಭವನದ ಹೊರಗೆ ಬಂದು ಅಲ್ಲಿದ್ದ ಸೆಕ್ಯೂರಿಟಿ ಕೈಗೆ ಅದನ್ನು ಕೊಟ್ಟು ಆಚೆ ಎಸಿ ಅಂತ ಆತನಿಗೆ ಹೇಳಿದೆ. ನನ್ನ ಕೈ ಸುಡ್ತಾ ಇತ್ತು, ಆ ಕ್ಯಾನ್ ಬಿಸಿಯಾಗಿತ್ತು, ಅದರಲ್ಲಿ ಇದ್ದಿದ್ದೇನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಪಾಯಕಾರಿ ವಸ್ತು ಅಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಆ ಕ್ಷಣದಲ್ಲಿ ನನಗಿದೇನು ಅಂತ ಗೊತ್ತಿರಲಿಲ್ಲ. ಬಾಂಬ್ ಸ್ಫೋಟಗೊಳ್ಳೋ ಮೊದಲು ಅದನ್ನ ಸಂಸತ್ ಭವನದಿಂದ ಆಚೆಗೆ ಎಸಿಬೇಕು ಅಂತ ನಾನು ಆ ವಸ್ತುವನ್ನ ಕಿತ್ಕೊಂಡು ಓಡಿ ಬಂದೆ ಅಂತ ಆ ಸಂಸದ ಹೇಳ್ಕೊಂಡಿದ್ದಾರೆ. ಆತನ ಹೆಸರು ಗುರ್ಜೀತ್ ಸಿಂಗ್ ಔಜ್ಲಾ. ಈತ ಪಂಜಾಬಿನ ಅಮೃತ್ಸರ್ನ ಕಾಂಗ್ರೆಸ್ ಸಂಸದ. ಈ ಗುರ್ಜೀತ್ ಸಿಂಗ್ ಬಗ್ಗೆ ನಿಮಗೆ ಇನ್ನೂ 1-2 ಮಾತು ಹೇಳಬೇಕು. ಈತ MP ಆಗಿದ್ದೇ ಅಚಾನಕ್ ಆಗಿ. ಒಮ್ಮೊಮ್ಮೆ ಅನಿರೀಕ್ಷಿತ ಭಾಗ್ಯಗಳು ಕೆಲವರಿಗೆ ಒದಗಿ ಬಂದುಬಿಡುತ್ತವೆ. ಹಾಗೆ ಸಿಗುವ ಅದೃಷ್ಟವನ್ನ ತಮ್ಮ ಶಕ್ತಿ ಸಾಮರ್ಥ್ಯಗಳ ಮೂಲಕ, ಶ್ರದ್ಧೆಯ ಮೂಲಕ ತಮ್ಮ ಬಳಿನೇ ಇಟ್ಕೊಳ್ಳೋರು ತುಂಬಾ ಕಡಿಮೆ. ಅಂಥವ್ರ ಪೈಕಿ ಈ ಗುರ್ಜೀತ್ ಕೂಡ ಒಬ್ರು. 2017ರಲ್ಲಿ ಪಂಜಾಬ್ನ ಅಮೃತ್ಸರ್ ಕ್ಷೇತ್ರದ MP ಸ್ಥಾನಕ್ಕೆ ಕಾಂಗ್ರೆಸ್ ನಾಯಕ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ರಾಜೀನಾಮೆಯನ್ನು ಕೊಡ್ತಾರೆ. ಹಾಗೆ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೀಬೇಕಿತ್ತು. ಆದರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅಲ್ಲಿಂದ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಇರಲಿಲ್ಲ. ಎಲ್ಲರ ಕಣ್ಣು ಪಂಜಾಬ್ ಅಸೆಂಬ್ಲಿ ಸೀಟುಗಳ ಮೇಲಿತ್ತು. ಹೀಗೆ ಯಾರೂ ಇಲ್ಲದ, ಯಾರಿಗೂ ಒಲ್ಲದ ಕ್ಷೇತ್ರವನ್ನ ಪಕ್ಷ ಈ ಗುರ್ಜೀತ್ ಸಿಂಗ್ಗೆ ಕೊಡ್ತು. ಆತ ಅಲ್ಲಿ ಸ್ಪರ್ಧಿಸಿ ಆರಿಸಿ ಕೂಡ ಬಂದ್ರು. ಮೊದಲ ಬಾರಿಗೆ ಸಂಸತ್ತಿಗೆ ಬಂದಿದ್ದೀನಿ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು, ಹೆಸರು ಮಾಡಿದ್ರು, ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ರು. ಪರಿಣಾಮ ಏನು ಅಂದ್ರೆ 2019ರ ಚುನಾವಣೆಯಲ್ಲಿ ಕೂಡ ಗುರ್ಜೀತ್ 4 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡ್ಕೊಂಡ್ರು ಮತ್ತು ಬಿಜೆಪಿಯ ಸಚಿವ ಹರ್ದೀಪ್ ಸಿಂಗ್ ಪುರಿ ಇದಾರಲ್ಲ, ಅವರನ್ನ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಆರಿಸಿ ಕೂಡ ಬಂದ್ರು. ನಾವು ಸರ್ದಾರ್ಜಿಗಳು ಯಾವುದಕ್ಕೂ ಹೆದರೋದಿಲ್ಲ, ನುಗ್ಗಿ ಕಾಪಾಡೋದು ನಮ್ಮ ಜೀನ್ಸ್ ನಲ್ಲಿದೆ ಅನ್ನೋ ಥರದ ಹೇಳಿಕೆಯನ್ನು ಆತ ಕೊಡ್ತಾ ಇದ್ರೆ ನಿಜಕ್ಕೂ ಆತನ ಬಗ್ಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇತ್ತು.
ಗೆಳೆಯರೆ, ಈ ಗುರ್ಜಿತ್ ಸಾಹಸಕ್ಕೆ ಇಡೀ ಸದನ ಶಭಾಷ್ ಅಂದಿದೆ. ಇನ್ನುಳಿದ ಹಾಗೆ ಇಂಥ ಘಟನೆಗಳು ಮರುಕಳಿಸಿದ ಹಾಗೆ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಸ್ಪೀಕರ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ 5 ರಾಜ್ಯಗಳ ವಿಧಾನಸಭಾ ಫಲಿತಾಂಶ ಹೊರಬಿದ್ದ ಕೂಡಲೇ ಲೋಕಸಭಾ ಚುನಾವಣೆಗಿನ್ನ 5-6 ತಿಂಗಳು ಬಾಕಿ ಇರೋ ಸಂದರ್ಭದಲ್ಲಿ ನಡೀತಾ ಇರುವ ಘಟನಾವಳಿಗಳಿವೆಯಲ್ಲ, ಇವುಗಳ ಬಗ್ಗೆ ತುಂಬಾ ಎಚ್ಚರಿಕೆಯ ತನಿಖೆ ಆಗಬೇಕಾಗಿದೆ. ಮೊನ್ನೆ ನೋಡಿ, ನಮ್ಮ ಬೆಂಗಳೂರಲ್ಲಿ ಒಂದೇ ದಿನ 70ಕ್ಕೂ ಹೆಚ್ಚು ಸ್ಕೂಲುಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂತು. ಅದರ ಬೆನ್ನಲ್ಲೇ ಸಂಸತ್ ಭವನದ ಮೇಲೆ ಇಂಥದ್ದೊಂದು ದಾಳಿ ನಡೀತು. ಇವೆಲ್ಲ ಕಾಕತಾಳೀಯನ ಅಥವಾ ಒಂದಕ್ಕೊಂದು ಸಂಬಂಧ ಇದೆಯಾ? ಯಾರಾದ್ರೂ ನಮ್ಮ ಭದ್ರತಾ ವ್ಯವಸ್ಥೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರಾ? ಇದು ಮುಂದಿನ ಅನಾಹುತಗಳಿಗೆ ಸೂಚನೆನಾ? ತನಿಖೆ ಕೂಲಂಕಷವಾಗಿ ನಡೆಯಬೇಕಾಗಿದೆ. ಇದು ಗೆಳೆಯರೆ, ಪಾರ್ಲಿಮೆಂಟ್ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.